ನೋಡಿ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ತುಂಬ ಇರಬೇಕಾಗಿತ್ತು ಇಲ್ಲಿ ಮಕ್ಕಳು. ಆದರೆ ಇನ್ನೊಂದು ವಿಷಾದದ ಸಂಗತಿ ಏನಂದರೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಉಚಿತ ಶಿಕ್ಷಣ ಸಿಕ್ಕಿದ್ರೂ ಕೂಡ ನಾವು ಪೋಷಕರು ಇಲ್ಲಿ ಕಳಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಲಿ, ವಿದ್ಯೆ ವ್ಯಕ್ತಿಗಳು ಮತ್ತು ಈ ಶಾಲೆಯ ಶಿಕ್ಷಕ ವೃಂದದವರು ಮತ್ತು ಸ್ಥಳೀಯ ನಿವಾಸಿಗಳು ಇವತ್ತಿನ ಮಹತ್ವ ವಿಶೇಷತೆಗಳನ್ನೆಲ್ಲ ಅವರು ಮನವರಿಕೆ ಮಾಡಿಕೊಂಡಿದ್ದಾರೆ. ಶಾಲೆ ಮಕ್ಕಳು ನೀವೆಲ್ಲ ಚಿಕ್ಕವರು, ನಿಮಗೆ ಜಾಸ್ತಿ ಬುದ್ಧಿನೂ ಹೇಳ್ಬಾರ್ದು, ಜಾಸ್ತಿ ತಿದ್ದಕ್ಕೂ ಹೋಗ್ಬಾರ್ದು. ಯಾಕೆ ಅಂದರೆ ನಿಮ್ಮ ತುಂಟಾಟಗಳಿಂದಲೇ ನೀವು ಬೆಳಿಬೇಕಾದವರು. ಹಾಗಾಗಿ ನಿಮಗೆ ಹೆಚ್ಚಿನ ಬುದ್ಧಿ ನಿಮಗೆ ಹೇಳೋ ಬದಲು ಇನ್ನೊಂದು ಸ್ವಲ್ಪ ಮೆಚ್ಯೂರಿಟಿ ಆದವ್ರಿಗೆ ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ನಾನಾದ್ರೂ ಕೂಡ ಭಾವಿಸ್ತೀನಿ. ವಿಶೇಷ ಅಂದರೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ, ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ಜನಾಂಗ, ಜಾತಿ, ಧರ್ಮ ಎಲ್ಲಾನು ಬಿಟ್ಟು ಒಂದೇ ಕಡೆ ಒಗ್ಗಟ್ಟಾಗಿ ಸೇರ್ತೀವಿ. ನಮ್ಮ ರಾಷ್ಟ್ರ ಧ್ವಜ ಕಂಡ ತಕ್ಷಣ ನಾವೆಲ್ಲರೂ ಗೌರವ ಭಾವದಿಂದ ಸಮರ್ಪಣೆ ಮಾಡಿ ನಾವು ರಾಷ್ಟ್ರಗೀತೆನ ಹಾಡ್ತೀವಿ. ಆ ರಾಷ್ಟ್ರಗೀತೆಯಲ್ಲೇ ಉಲ್ಲೇಖ ಆಗಿದೆ, ನಾವೆಲ್ಲ ಬೌದ್ಧರು, ಸಿಖ್ಖರು, ಜೈನರು, ಮುಸಲ್ಮಾನರು, ಪಾರ್ಸಿರು ಎಲ್ಲರೂ ಸಮಾನರು. ಈ ದೇಶದ ಸಂವಿಧಾನದ ಒಂದು ಪೀಠಿಕೆಯಲ್ಲೇ ಇದೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಬಾಳು, ಜಾತ್ಯತೀತ ರಾಷ್ಟ್ರ ಅಂತ ಎಲ್ಲವೂ ಹೇಳೋದು ನಿಜ. ವಾಸ್ತವದಲ್ಲಿ ಬರುವಂತಹ ಒಂದು ಇದಾಗಲಿ, ನಾವು ಹೇಳೋ ಭಾಷಣಗಳು, ಮಾತುಗಳು ನಮ್ಮ ನಿಜ ಜೀವನದಲ್ಲಿ ಬರಲಿ. ನಾವೆಲ್ಲರೂ ಕೂಡ ಭಾರತೀಯಾಗಿ ಹೆಮ್ಮೆ ಪಡುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ಕರಿಯ, ಬಿಳಿಯ, ಬೇರೆ ದೇಶಗಳು ಇದರಲ್ಲೂ ಕಚ್ಚಾಡಿದವೆ. ಅಮೆರಿಕ ಅಂತ ದೇಶದಲ್ಲೂ ಬಿಳಿಯರು, ಕರಿಯರು ಅಂತೆಲ್ಲ ಕಚ್ಚಾಡಿ ಇರ್ತಕ್ಕಂತಹ ಇತಿಹಾಸವೂ ಇದೆ. ಆದ್ರೆ ಇಂದಿಗೂ ನಮ್ಮಲ್ಲಿ ಜಾತಿ ಧರ್ಮದ ವಿಚಾರಗಳಲ್ಲಿ ಕಚ್ಚಾಟ ಆಗ್ತಾ ಇರೋದು ನಮ್ಮೆಲ್ಲರ, ನಿಮ್ಮ ಭವಿಷ್ಯನ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಸರ ಆಗೋದು. ಏನಕ್ಕೆ ಅಂದ್ರೆ, ನಮ್ಮ ಶಾಲೆಯ ಸಮಯದಲ್ಲಿ ಯಾವುದೇ ಇಷ್ಟರ ಮಟ್ಟಿಗೆ ಇರಲಿಲ್ಲ. ನಿಮ್ಮ ಈ ಒಂದು ಮನಸ್ಸುಗಳಲ್ಲಿ ಆ ಥರದ ಭಾವನೆ ಬರದೇ ಇರಲಿ. ನಮ್ಮನ್ನ ಆಳ್ತಾ ಇದ್ದಾರೆ, ಆಳುವಂತಹ ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಲ್ಲಿ ನಿಭಾಯಿಸುವಂಥದ್ದಾಗಿ ನಾವು ಎಷ್ಟೇ ದೇಶದ ಪ್ರತಿ ಭಾವನಾತ್ಮಕ ಭಾಷಣಗಳನ್ನು ಮಾಡಬಹುದು, ಇತರೆ ರಾಷ್ಟ್ರಗೀತೆನ ಭಾರಿ ಇದರಲ್ಲಿ ಹೇಳ್ಬಹುದು. ಅದರ ನಿಜ ಜೀವನದಲ್ಲಿ, ವಾಸ್ತವದಲ್ಲಿ ನಮ್ಮ ಪಾಲನೆ, ನಮ್ಮ ಪರಿಪಾಠಗಳು ಅದೇ ಥರ ಆಗಲಿ. ಯಾಕಂದರೆ ನಮ್ಮ ವರ್ತನೆ, ನುಡಿಯೊಂದು ಪರಿ, ನಡೆಯೊಂದು ಪರಿ, ಅಂತರಂಗ ಶುದ್ಧವಿಲ್ಲದಿದ್ದರೆ ಮೆಚ್ಚನು ಪರಮಾತ್ಮ ಅನ್ನುವಂಥ ಮಾತಿದೆ. ನಮ್ಮ ಹೇಳುವಂತಹ ಮಾತು, ನಾವು ನಡ್ಕೊಳ್ಳುವಂತಹ ನಡವಳಿಕೆ ಎರಡಕ್ಕೂ ಸಾಮ್ಯತೆ ಇರಲಿ. ನಾವು ಅವಕಾಶ ಸಿಕ್ಕಿದಾಗೆಲ್ಲ ನಾವು ಏನು ಹೇಳ್ತೀವಿ ಅಂದರೆ, ನಾವು ಭಾರತೀಯರು ಅಂತೀವಿ. ಆದರೆ ನಿಜ ಜೀವನದಲ್ಲಿ ಮನಸ್ಸಿಂದ ಅಂತ ಬಂದಾಗ ನಾವು ಅದನ್ನು ಬಹಳ ಹೆಮ್ಮೆಯಿಂದ ಗೌರವಿಸ್ಬೋದು. ಯಾಕೆಂದರೆ ಇತರೆ ವಿದೇಶಗಳನ್ನು ಕಂಪೇರ್ ಮಾಡಿದರೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂತಹ ದೇಶ. ಇಲ್ಲಿ ಎಲ್ಲ ಧರ್ಮದವರು ಒಟ್ಟಾಗಿ ಇನ್ನೊಂದು ಇವತ್ತಿನ ವಿಶೇಷತೆಯಲ್ಲಿ ನಾವು ಒಬ್ಬ ಮಹಾನ್ ವ್ಯಕ್ತಿನ ನೆನೆಸ್ಕೊಳ್ಳೇಬೇಕು, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಯಾಕೆಂದರೆ ಇವತ್ತು ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರನ್ನ ಒಟ್ಟಾಗಿ ಕರ್ಕೊಂಡೋಗುವಂತಹ ಒಂದು ಇದರಲ್ಲೇ ಸಮಾಜ ಹಿಂದೇಟಾಗುತ್ತೆ. ಅಂಥದ್ರಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳನ್ನು ಬೇರೆ ಬೇರೆ ರಾಜರು ಪ್ರತಿನಿಧಿಸುವಂತಹ ಒಂದು ರಾಜ್ಯಗಳು ಇರ್ತವೆ. ಅದನ್ನೆಲ್ಲರೂ ಒಂದು ರಾಷ್ಟ್ರಕ್ಕೆ, ಒಂದು ಒಕ್ಕೂಟ ವ್ಯವಸ್ಥೆಗೆ ತಂದು ನಮ್ಮೆಲ್ಲರಿಗೂ ಇವತ್ತು ಸಮಾನವಾಗಿ ನಾವೆಲ್ಲರೂ ಒಂದಾಗಿ ಒಂದು ವೇದಿಕೆಯಲ್ಲಿ ಎಲ್ಲರೂ ಕೂತಿದ್ದೀವಿ ಅಂದರೆ ಅದಕ್ಕೆ ಬಹಳಷ್ಟು ಕೊಡುಗೆಯನ್ನು ಸರ್ದಾರ್ ವಲ್ಲಭಾಯಿ ಪಟೇಲು, ನಮ್ಮ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಇನ್ನೂ ಉಳಿದ ಮಹಾನ್ ವ್ಯಕ್ತಿಗಳು, ಅವರ ಹೆಸರನ್ನೆಲ್ಲ ನಾವು ಸ್ಮರಿಸುವಂತಹ ದಿನಗಳಿವು. ನಿಮ್ಮ ಭವಿಷ್ಯದಲ್ಲಿ ಒಳ್ಳೆಯ ಒಂದು ನೋಡಿ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ತುಂಬ ಇರಬೇಕಾಗಿತ್ತು ಇಲ್ಲಿ ಮಕ್ಕಳು. ಆದರೆ ಇನ್ನೊಂದು ವಿಷಾದದ ಸಂಗತಿ ಏನಂದರೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಉಚಿತ ಶಿಕ್ಷಣ ಸಿಕ್ಕಿದ್ರೂ ಕೂಡ ನಾವು ಪೋಷಕರು ಇಲ್ಲಿ ಕಳಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಲಿ, ವಿದ್ಯೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.